ಅಲ್ಲಿ ಇನ್ಯಾಕೆ ಬರ್ತೈತೆ ಇದನ್ನು ಬರ್ಬೇಕಲ್ಲ ನಾನು ಏನು ಬ್ಯಾನರ್ ಈಗ ಮಾಡಿ ಬರ್ತಾನೆ ಏನು ಚೇಂಜ್ ಮಾಡ್ರಿ ನೀವು ಬೇರೆ ಹ್ಞೂ ಈಗ ಮೊದಲಿಗೆಲ್ಲ ಮಾಡಿ ಕೈ ಕಾರ್ಡ್ ಕಳಿಸಿದ್ದೀನಿ ಅದ ಐತ್ರಿ ಮತ್ತೆ ಟೆಸ್ಟ್ ಅಂತ ಬಂದೈತೆ ಇಲ್ಲ ಈಗ ಇನ್ನೊಂದು ನಿಮ್ಗೆ ಆ್ಯಕ್ಚುಯಲ್ ಲೈವ್ ಕಳಿಸ್ತೀನಿ ಅದನ್ನು ಕಳಿಸಿಲ್ಲ ನಿಮ್ಗೆ ಯಾವ ನಂಬರ್ ನಂಬರ್ 87 ಅದೇ ಚಾಲು ಐತ್ರಿ ಸರ್ ಈಗ ಚಾಲು ಮಾಡೀನಿ ರೀ ಪ್ರಿವ್ಯೂ ಏನು ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡೀನಿ ರೀ ಸರ್ ಬಂದಿತ್ತು ಸ್ಲೈಡ್ ಶೋ ಇಲ್ರಿ ಅಯ್ಯೋ ಸ್ಲೈಡ್ ಶೋ ಇಟ್ರಿ ಇದು ಮತ್ತೆ ಸ್ಟಾಪ್ ಶೇರಿಂಗ್ ಮಾಡ್ಬೇಕು ಪೂರ್ತಿ ಏನಂದ್ರೆ ಸುಮ್ಮನೆ ಎಂಟೈರ್ ಸ್ಕ್ರೀನ್ ಇಟ್ಬಿಡ್ತದೆ ಈಗ ಬತ್ತ ನೋಡ್ರಿ ಬಂದು ನಿಮ್ಮ ನಂಬರ್ ನನ್ನ ಕಡೆ ಇದೆ ಇಲ್ಲ ನೋಡ್ರಿ ಸರ್ ಅವ್ರು ಅನ್ಮ್ಯೂಟ್ ಮಾಡ್ಲಾರ್ದಂಗೆ ಮಾಡಿಬಿಟ್ಟೇನಿ ರೀ ಯಾವುದು ಹಾಂ ಅದ ಜೂಮ್ ಲಿಂಕ್ ನಾ ಬರುವಾತ್ರಿ ದಿಸ್ತು ಬರುವಾತ್ರಿ ಆಯೋ ಬತ್ತಲ ಮತ್ತೆ ಅದು ಯಾಕೆ ಸ್ಟ್ರೀಮಿಂಗ್ ಆಗವಲ್ತಂದ್ರೆ ಸರ್ ಪ್ರೊಜೆಕ್ಟ್ರದ್ದು ಇದು ಇಲ್ರಿ ಸ್ಟ್ರೀಮಿಂಗ್ ಪಿ ಪಿ ಟಿ ಒ ಬಿ ಎಸ್ಗೆ ಅದು ಸ್ಕ್ರೀನ್ ಐತ್ರಿ ಅದು ಕ್ರೋಮ್ ಅಂದ್ರೆ ಈಗ ಮಲ್ಟಿಪಲ್ ವಿಂಡೋ ಮಾಡ್ಬೇಕು ಹಾಕ್ಲಂದ್ರೆ ಅದಕ್ಕೆ ಬೇಡ ಅಂತೇಳಿ ಪರ್ಟಿಕ್ಯುಲರ್ ವಿಂಡೋ ಶೇರ್ ಮಾಡಿಟ್ಟಿರಿ ಈಗ ಬರ್ತದೆ ನೋಡ್ರಿ ಕರೆಕ್ಟ್ ಯಾಕೆ ಸ್ಟ್ರೀಮಿಂಗ್ ಆಗವಲ್ತಂದ್ರೆ ಪ್ರೊಜೆಕ್ಟ್ರದ್ದು ಇದು ಇಲ್ರಿ ಸ್ಟ್ರೀಮಿಂಗ್ ಪಿ ಪಿ ಟಿ ಒ ಬಿ ಎಸ್ಗೆ ಅದು ಸ್ಕ್ರೀನ್ ಐತ್ರಿ ಈಗ ಮಾತಾಡ್ತೀವಿ ಈಗ ಕಾಣಿಸಕತ್ತೈತೆ ನೋಡ್ರಿ ಪಿ ಟಿ ಬರ್ತದೆ ನೋಡ್ರಿ ಬರ್ತೈತೆ ನೋಡ್ರಿ ಸ್ಕ್ರೀನ್ ಶೇರ್ ಆದ್ರೆ ಬರಂಗಿಲ್ಲ ಅಂದ್ರೆ ಒಮ್ಮೆ ಬರೋದು ಸೇರ್ ಆಗಲ್ಲ
ಬರಂಗಿಲ್ಲ ಅದು ಅಲ್ಲಿ ಕೊಟ್ಟು ಕೊಡಲಿ ಹಿಂಗೆ ಬರೋದಿಲ್ಲ ಅಲ್ಲಿ ಬರಂಗಿಲ್ಲ ಇದು ಒಂದು ನಿಮಿಷ ಸೆಕ್ಯೂರಿಟಿ ಬಟ್ ನಾವು ಓದಿಸ್ತೇವೆ ಅಂತ ಬರಬೇಕಾಗಿತ್ತು ಇಲ್ಲಿ ಶೇರ ಬರಂಗಿಲ್ಲ ಈಗ ಬರ್ತತೆ ನೋಡಿ ಫುಲ್ ಸ್ಕ್ರೀನ್ ಐತೇನ್ರಿ ಮತ್ತು ಹೆಂಗೆ ನೀವು ಇಷ್ಟ ಬರ್ತೈತ್ರಪ್ಪ ಇಲ್ಲಿ ತೋರ್ಸಂಗೆ ಏನಿದೆ ಈಗ ನೋಡ್ರಿ ಶೇರ್ ಆದ್ರೆ ಲೈಫ್ ಸ್ಟ್ರೀಮಿಂಗ್ ಬರಲಿಲ್ಲ ರೀ ಚಿತ್ರ ಮಿತ್ರ ನೋಡಿದ್ರೆ ಹಂಗೆ ಮಾಡ್ತೀನಿ ನೋಡ್ರಿ ಬಂದಿಟ್ಟು ನಿಮಗೆ ತಡ್ರಿ ಹಂಗಾರೆ ಇದನ್ನು ಇದು ಮತ್ತೊಂದು ಬಿಡು ಆಗಿ ಈಗ ಬರ್ತದೆ ನೋಡ್ರಿ ಈಗ ಚೆಕ್ ಮಾಡಿ ಕ್ಲೋಸ್ ಮಾಡಿ ಮಂತಿಲ್ರಿ ಇನ್ನು ಬರ್ಬೋದ್ರಿ ಮಾಡತ್ತೀರಿ ಆಗೈತ್ರಿ ಇದು ಇಷ್ಟ ಬರ್ತೈತೆ ರೀ ಸರ್ ಈಗ ಇಲ್ಲಿ ಫುಲ್ ಸಾಕ ಅದು ಹೋದ್ರೆ ಇದು ಅವ್ರದ್ದು ಇದು ಬರೋಂಗಿಲ್ಲ ರೀ ಆಮೇಲೆ ಮೀಟಿಂಗ್ ಸ್ಟ್ರೀಮಿಂಗ್ ಆಗಿಲ್ಲ ಇಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳು ಕೂತವ್ರದ್ದು ಅದು ಹೋಗ್ತೈತೆ ರೀ ಇನ್ನೊಂದು ಐತೆ ಪ್ರೆಸೆಂಟೇಷನ್ ಬ್ಯಾಕ್ಗ್ರೌಂಡ್ ಅವರ ಮಾಡ್ಯಾರ ಹಾಂ ಹೌದಾ ರೀ ಎಲ್ಲ ಕಲರ್ ಇದು ಸರ್ ಯಾಕೆ ನಿಮಗೆ ಹೇಳಿದ್ರೆ ಪ್ರಾಜೆಕ್ಟರ್ ಕನೆಕ್ಟೆಡ್ ಇದ್ದು ಸಮ ಫುಲ್ ಸ್ಕ್ರೀನ್ ಬರೋಲ್ರಿ ಸರ್ ಪ್ರೊಜೆಕ್ಟರ್ ತೆಗೀರಿ ಅದಕ್ಕೆ ಬರ್ತೈತೆ ರೀ ಅದ ಪ್ರಾಬ್ಲಮ್ ರೀ ಕೊಡ್ರಿ ನೆಟ್ ಹೋಗ್ತಾ ನೆಟ್ ಹೋಗ್ಬೇಕಾಗ್ತದೆ ಮೊಬೈಲ್ ಮತ್ತು ಅಲ್ಲಿ ಅವ್ರಿಬ್ರೇನೋ ಮಾತಾಡೋಕೆ ಬರೋದಾಗತ್ತೀರಿ ಅವ್ರಿಗೆ ಹಲೋ ಅವ್ರಿಗೆ
ಅಂದರೆ ಸ್ಕ್ರೀನ್ ಶೇರ್ ಮಾಡಕ್ಕೆ ಹೇಳ್ತೀರ ಸರ್ ನೀವು? ಹಾಂ ಹಂಗಂದ್ರೆ ಸರ್ ಆಯ್ತು ಸರ್. ಯಾವ ಮೀಟಿಂಗ್ ಬರ್ತದೆ ಅದು ಐತ್ರಿ ಸ್ವಲ್ಪ ಮುಂದೆ ಹೋಗೋ ಟೈಮಿಂಗ್ ಪೂಜೆಗೆ ಸರ್ ಅಂದಾರಲ್ಲ ಇದ್ರೊಳಗೆ ಪೂಜೆ ಸರ್ ಮತ್ತು ಇದೆಲ್ಲ ಲೇಟ್ ಆಗ್ತದೆ ಈಗ ಅದು ಟೈಮ್ ಮುಂದೆ ಹೋಗ್ತದೆ ಎಷ್ಟು ಲೇಟ್ ಆಗಿದೆ ಜಂಪ್ ಮಾಡಲ್ಲ ನೀವು ಅದು ತೊಗೊಂಡೆ ಅವ್ರ ಮೇಲೆ ಐಡಿ ಹಾಕ್ಕೊಂಡೆ ಹಾಂ ಅದೇ ಹೋಸ್ಟ್ ಮಾಡಿದ್ರೆ ಆಮೇಲೆ ನಮ್ಮ ಕಡೆಯಿಂದ ಕಂಟ್ರೋಲ್ ಹೋಗ್ಬಿಡ್ತೈತಲ್ಲ. ಹೋಸ್ಟ್ ಆಪ್ಷನ್ ಇಲ್ಲ ಅಲ್ಲಿ. ಹೋಸ್ಟ್ ಆಪ್ಷನ್ ಅವ್ರ ಲೈಸೆನ್ಸ್ ಒಂದು ಅಕೌಂಟ್ಗೆ ತೊಗೊಂಡಾರ ಒಂದೇ ರೀಸ್ ತೋರಲ್ಲ ನಿಮಗೆ ಅವ್ರು ತೊಗೊಂಡಿಲ್ಲ ಅವರು ಇಲ್ಲಿ ನೋಡಿ ನಿಮ್ದು ಹಾಂ ಲಾಗಿನ್ ಆಗಿ ಇಲ್ಲಿ ಮೈ ಮೀಟಿಂಗ್ಸ್ ಒಳಗೆ ಹೋಗ್ರಿ ಇಲ್ಲಿ ಹೋಗ್ರಿ ಇಲ್ಲಿ ಅಯ್ಯೋ ಕ್ಲೋಸು ಮಾಡಿದ್ರೆ ಅಕೌಂಟ್ ಕ್ಲೋಸ್ ಮಾಡಿಬಿಟ್ರಿ ಪಿ ಡೇಟಾ ಬಿಡ್ಲೇನ್ರಿ ಸುಳ್ಳು ಮೀಟಿಂಗ್ ಲೈವ್ ಹೊಂಟೈತೆ ಬಿಡ್ರಿ ನೀವು. BLDEA ಸಂಸ್ಥೆಯ ವಾಣಿಜ್ಯ PHS ಕಲೆ ಮತ್ತು TGP ವಿಜ್ಞಾನ ಮಹಾವಿದ್ಯಾಲಯ ಜಮಖಂಡಿ ಮಹಾವಿದ್ಯಾಲಯದ ಗ್ರಂಥಾಲಯದ ಸಹಯೋಗದಲ್ಲಿ ಈ ಒಂದು ಪುನಶ್ಚೇತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಪ್ರಾರಂಭವಾಗ್ತಾ ಇದೆ. ದಯಮಾಡಿ ಎಲ್ಲರೂ ಈ ಒಂದು ಸಭಾ ಬಂದು ಆಸೀನರಾಗಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತೀನಿ. BLDEA ಸಂಸ್ಥೆಯ ವಾಣಿಜ್ಯ PHS ಕಲೆ ಮತ್ತು TGP ವಿಜ್ಞಾನ ಮಹಾವಿದ್ಯಾಲಯದ ಗ್ರಂಥಾಲಯ IQAC ಸಂಯೋಜನೆಯಲ್ಲಿ ಈ ಒಂದು ವಾರದ ಪುನಶ್ಚೇತನ ಕಾರ್ಯಕ್ರಮವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಪ್ರಾರಂಭವಾಗ್ತಾ ಇದ್ದು, ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರ್ಥನೆಯನ್ನ ಕುಮಾರಿ ಸಹನಾ ಕುಲಕರ್ಣಿಯವರು ನೆರವೇರಿಸಬೇಕಾಗಿ ವಿನಂತಿ ಮಾಡ್ತಾರೆ. गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय
एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरुवे गुणगुरुवे गुरुदैत्यगणक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय भोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ग्रन्थगीताय ग्रन्थगेयाय ग्रन्थान्तरात्मने गीतलीलाय गीताश्रयाय गीतवाद्यपटवे गद्येयचरिताय गायगमराय गन्धर्वप्रियकृते गायकादीनविग्रहाय गङ्गाजलप्रणयवते गौरीस्तनन्दनाय गौरीहृदयनन्दनाय गौरभानुसुताय गौरीगणेश्वराय गौरीप्रणयाय गौरीप्रवणाय गौरभावाय धीमहि गोसहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि श्रीगणेशाय धीमहि ಧನ್ಯವಾದಗಳು ಕುಮಾರಿ ಸಹನಾ ದೇಶಪಾಂಡೆ ಅವರಿಗೆ. ಈಗ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಸರ್ವರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ನಾನು ನಮ್ಮ ಮಹಾವಿದ್ಯಾಲಯದ IQACಯ ಸಂಯೋಜಕರಾದಂಥ ಪ್ರೊಫೆಸರ್ SB ಕಪ್ತಿ ಸರ್ ಅವರಲ್ಲಿ ವಿನಂತಿಯನ್ನು ಮಾಡುತ್ತೇನೆ. Thank you, sir. Today our college, in association with IQAC and Central Library, in collaboration with Central Library Committee Vijaypur, is organizing 1-week faculty development program on skills for transforming libraries for providing research support services. This is organized under the sponsorship of UGC Paramesh 2. 4-7 days we are having different topics which will help the libraries to function, to become not only the knowledge centers, but the disseminating of different changing rules to meet the needs of the cyber age. Today
today we are having the inaugural function followed by the first session. For this inaugural function, the inaugurator is none other than our Dr. K.G. Pujari sir, Administrative Officer of BLDEA Association, Vijaypur. He has consented and he is the initiator behind this faculty development program. On behalf of our college, IQAC Central Library Committee, I welcome him for this inaugural session. And I must also tell about our Administrative Officer of BLDEA Association, Jamkhandi, Professor S.H. Laddi sir, who unconditionally agreed to initiate and reprogram this session in spite of having our examinations today. I wholeheartedly welcome him on behalf of college, IQAC, and also welcome the Central Library Committee Executive Head, Dr. M.M. Bajrapur. He is the librarian of BLDEA Association's Dr. P.G. Hakkatti College of Engineering. He is the executive member of this library committee. Welcome, sir. And I also welcome the organizing secretary of this event, Miss Emma Lamboto, who has taken lots of pains to organize this event. And I also welcome our beloved principal, B.I. Karlet sir, for this session. Thank you, sir. Apart from this, live streaming. okay, these are the technical glitches that we are witnessing now. I welcome Dr. Prasanna Kumar B.M., Chief Librarian of BLDEA University, is the external expert for our session. Welcome, sir. And I also welcome Srimati Savita Kankareddy, Librarian of SB Arts and Physics Science College, who is the Central Library Committee member of this session. And also welcome Srimati Rajeshwari Patil, Librarian of BLDEA Polytechnic, Vijaypur. And also welcome, in their absence, Sri Kiran Tigidi sir, IT Head of BLDEA Association, Vijaypur. And I must also welcome the galaxy of principals who are present here. First, I welcome Dr. Basavaraju sir, he is the principal of Pullar Science College. Welcome our own BLE Law College's principal, Dr. Raghuveer Kulkarni sir. I welcome our B.Ed College principal, Dr. Hussein Mia sir. And also welcome Dr. Luchi sir, who is the director of PG. And also heartily welcome all the delegates from different Paramarsh colleges. And I also welcome the delegates who are participating online in this FDP on behalf of our college and the Central Library Committee. And I also welcome my colleagues who have put in their sweat and blood to make this event lively. So on behalf of IQAC and Central Library Committee and College, I welcome all of you. Thank you once again. About this FDP, I must say that FDP, this is the first time that our college is organizing such an event. This is a 7-day program. The title is Skills for Transforming Libraries, Providing Research Support Services. We know that the quality of a nation depends on the quality of citizens. Quality of citizens depends on the quality of education they get. And the quality of education is, of course, depends upon the quality of teachers and the support services they get in the education sector. To enhance the quality and to sustain the quality and to develop the quality, we are conducting this faculty development program. The name itself says development. So
the development is a continuous work. In Kannada it is called a sadhana. There is no end for sadhana. So there is no end for development. So if we stand, we become like still water, greenish and worm-ridden. So we must flow like a river. So our knowledge should flow like a river to imbibe all the new upcoming technology and the online onslaught which we are witnessing from the corona pandemic. We are conducting this faculty development program to whom and develop the skills of the librarians to suit the upcoming challenges of cyber age. The 7 days we have 7 sessions and hands-on sessions in the afternoon, and the objectives will be understanding the importance of information in research and the importance of research support services by the libraries and the services related to research support and methodology of research support services and skills to handle daily life events in the libraries. Along with that, we are also having a session where librarians and other allied services how to work according to NAC norms, the functioning of the library. That also we have kept in mind. And throughout all these 7 days, all you will be trained who are part of this MPP and who are joined offline. You can have the services of our IT department as well as the library and the great campus that we are having. You can have the not only the onslaught of knowledge, apart from that you also give some inputs at the end of this FDP. Please also give us some inputs how to improvise the already happened sessions through examination or your own research papers. And this FDP is under the sponsorship of UGC Paramarsh scheme, and the participants will get a UGC certified certificate which will be helpful in their API score or CAI score. So we are having all these sessions to inculcate the value of quality, which is the hallmark of NAC. So with these few words, I conclude my introductory speech as well as the welcome speech. Thank you, sir. Thank you once again. ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ನಮ್ಮ ಮಹಾವಿದ್ಯಾಲಯದ IPACಯ ಸಂಯೋಜಕರಾದಂಥ ಪ್ರೊಫೆಸರ್ SP ಕಮ್ತಿ ಸರ್ ಅವರಿಗೆ ವಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಮಾಲಾರ್ಪಣೆ. ಇವತ್ತಿನ ಈ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ BLD ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂಥ ಡಾಕ್ಟರ್ KG ಪೂಜಾರಿ ಸರ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಪ್ರೊಫೆಸರ್ BI ಕರ್ಲಾಟಿ ಸರ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ BLD ಸಂಸ್ಥೆ ಜಮಖಂಡಿಯ ಆಡಳಿತಾಧಿಕಾರಿಗಳಾದಂಥ ಸನ್ಮಾನ್ಯ ಪ್ರೊಫೆಸರ್ SH ಲಗಳಿ ಸರ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಗ್ರಂಥಾಲಯ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಪ್ರೊಫೆಸರ್ RR ಚವಾಣ್ ಸರ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಡಾಕ್ಟರ್ MM ಬಾಲ್ಚಾಪುರ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ BS ದೇಸಾಯಿ ಸರ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾರೆ.
ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ಪ್ರಸನ್ನ ಕುಮಾರ್ ಎಂ ಇವರಿಗೆ ಡಾಕ್ಟರ್ ಟಿ.ಡಿ. ಪೋಲ್ ಸರ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ B.I. ಕಲ್ಲಟ್ಟಿ ಸರ್ ಅವರಿಗೆ ಪ್ರೊಫೆಸರ್ P.S. ಹಿರೇಮಠ್ ಸರ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಮಹಾವಿದ್ಯಾಲಯದ IPCಯ ಸಂಯೋಜಕರಾದಂಥ ಪ್ರೊಫೆಸರ್ S.B. ಕಮ್ತಿ ಸರ್ ಅವರಿಗೆ ಪ್ರೊಫೆಸರ್ B.K. ಗಲ್ಗಲ್ ಸರ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವ M.R. ನ್ಯಾಮಗೌಡ್ ಮೇಡಮ್ ಅವರಿಗೆ ಆಶಾ ಗುಡಿ ಮೇಡಮ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊತಾರೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಹಾವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ B.M. ನುಚ್ಚಿ ಸರ್ ಅವರಿಗೆ ಡಾಕ್ಟರ್ M.S. ಪಾಟೀಲ್ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ BLDEA ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಪ್ರೊಫೆಸರ್ R.G. ಕುಲಕರ್ಣಿ ಸರ್ ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪ್ರೊಫೆಸರ್ Y.B. ಗದ್ದಿ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ತುಂಗಡ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಡಾಕ್ಟರ್ ಬಸವರಾಜು ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಪ್ರವೀಣ್ ಜಕ್ಕಣ್ಣವರವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿದ್ದಾರೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ BLDEA ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಡಾಕ್ಟರ್ ಹುಸೇನ್ ಮಿಯಾ DH ಇವರಿಗೆ ತಿಳುವಳಿ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ಕೊತಾ ಇದ್ದಾರೆ. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ KG ಪೂಜಾರಿ ಅವರ ಒಂದು ಪರಿಚಯವನ್ನ ನಮ್ಮ M.R. ನ್ಯಾಮಗೌಡ್ ಮೇಡಮ್ ಅವರು ಮಾಡಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. Good morning, everyone. I am Miss Emma Kamboda. It is a great honor for me introducing innovator of this startlingly beautiful morning, Dr. KG Pujari, Administrative Officer, BLDEA Jamkhandi. Sir was born in Ramtirtha village, Agni Thalur. Sir has completed his primary and high school education in Ramtirtha only, and sir graduated from SMS College, Agni, with a Bachelor of Science degree. He completed his master's degree in physical chemistry at Karnataka University, Dharwad, and also received his PhD from Madurai University. Then he joined as a chemistry full-time
lecturer in 1985 at SB Arts and KCP Science College, Vijaypur. Then he served as the head of the chemistry department from 1995 to 2015. He retired as the principal of SB Arts and KCP Science College, Vijaypur in the year 2019. And sir also worked as the chairman of various academic committees. Currently, he is the administrative officer and a chairman of Central Library Committee of BLDEA Vijaypur. This was a brief introduction of Dr. K.G. Pujari sir. Sir, it's our fortunate opportunity to have you as an inaugurator of today's program, a real inspiration of all of us. Thank you, sir. Let me also introduce our beloved principal, Professor Karlati sir, who has been the backbone of this event. Sir is the native of Salati village. He has completed his education at G.I. Bhagewadi College, Nipani and Karnataka University, Dharwad. He has put in the more than 3 decades of service as a professor of physics and HOD of physics in our college. He has rich research experience of MRPs and of MSc and many research articles. With these few words, I introduce our principal. Then I am immensely happy to introduce our beloved administrative officer, Professor S.H. Lalki sir. Sir has completed his graduation with statistics and PG in statistics. He was a great football player in our college. He has served as the principal of our college. Presently, sir is the administrative officer of BLDEA Association, Jamkhandi. With this brief introduction, I would like to present the inaugurator, chief guest, and president of this event. Thank you, sir. ಧನ್ಯವಾದಗಳು ಎಮ್ಮ ನ್ಯಾಮಗೌಡ್ ಮೇಡಮ್ ಅವರಿಗೆ. ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀರನ್ನು ಎರೆಯುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ನಾನು ವೇದಿಕೆ ಮೇಲೆ ಇರುವಂತಹ ಡಾಕ್ಟರ್ ಕೆ.ಜಿ. ಪೂಜಾರಿ ಸರ್ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಸಸಿಗೆ ನೀರನ್ನು ಎರೆಯುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಉದ್ಘಾಟಕರಾದ ಡಾಕ್ಟರ್ ಕೆ.ಜಿ. ಪೂಜಾರಿ ಸರ್ ಅವರಿಗೂ ಹಾಗೂ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಉದ್ಘಾಟನಾ ಪರ ನುಡಿಗಳು. ಉದ್ಘಾಟಕರಾದಂಥ ಡಾಕ್ಟರ್ ಕೆ.ಜಿ. ಪೂಜಾರಿ ಸರ್, ಆಡಳಿತಾಧಿಕಾರಿಗಳು, BLDEA ಸಂಸ್ಥೆ, ವಿಜಯಪುರ. Good morning, everyone. Respected
dignitaries on the dais. It is my pleasure to be part of this faculty development program inauguration. Respected all librarians, as you know, libraries have been identified as one of the key elements for the open access to information, which is crucial to educational development. This program shall be helpful in understanding the process of research support services and library administration in higher education institutes to achieve the desired goal of academic excellence. Using local resources having rich experience and qualification, the participants will be trained in 6 technical sessions and hands-on sessions. Let us hope that the faculty development program ultimately would bring the world library sources in one finite plane and hence would enable the beneficiaries to plan and build the knowledge counter in a beautiful blank. I hereby appreciate the efforts of the principal and his team and also the Central Library Committee in organizing such a skill enhancement program. Thank you, Vandana. ಉದ್ಘಾಟನಾಪರ ನುಡಿಗಳನ್ನಾಡಿದಂಥ BLD ಸಂಸ್ಥೆ ವಿಜಯಪುರದ ಆಡಳಿತಾಧಿಕಾರಿಗಳಾದಂಥ ಡಾಕ್ಟರ್ KG ಪೂಜಾರಿ ಸರ್ ಅವರಿಗೆ ವಂದನೆಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ, ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ BLD ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂಥ ಪ್ರೊಫೆಸರ್ SH ಲವಿ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. The president of this faculty development program, especially in library science, the principal of the college, Professor Karlatiji, the inaugurator and my friend, the administrative officer of the BLDEA Association, Dr. KG Pujari sir, the chief librarian of the BLD Medical College, Sri Prasanna Kumar ji, the engineering college chief librarian, Mr. Bacharapu, and the committee member of the central committee member of the BLD Association's library committee, Madam Namoda, and the host college IQAC chairman, Professor Hamtiji, the principals, Mr. Kulkarni, Mr. Hussainiya, Dr. Baswaraj, and Dr. Muti sir, and the most respected professors of the other institutions, and the main persons, the librarians of the BLD associations, and also the other Paramarsha colleges, and also the other delegates. Very happy, myself and Dr. Pujari, with all the committee members, who have inaugurated this FDP program. As you know, library plays an important role in the student's career. But nowadays, what we are observing is very less students are visiting the library. Similarly, the professors, because of this ICT, mobile or television, etc. As the word library stands for, it's a Latin word it seems, if am I right,
LIBER stands for books, which contains the maximum number of books and informational the materials. People or the students, they go to the library to get the knowledge. So here, my request to all the librarians who are sitting here and who are attending this FDP, try to attract the students for the library. I don't know which methods you are following, I don't know. In our days, when I was a student, so library played a very important role, especially in my PG studies. Earlier to that, we didn't take much advantage from the library. But when in PG, it helped a lot because we have to refer the number of books. Most important books we have to refer in post-graduation section. But the things now, they are different. Here I must congratulate and thank the BLDEA Association because they have taken much more importance as far as the library information is concerned. How to improve the library facilities. So they have formed the Central Library Committee. Most learned librarians are here. They will guide you people actually. I want to know here how many of you have gone through especially this National Education Policy of 2020. Librarians ಎಷ್ಟು ಜನ ನೀವು ಓದಿದ್ರು ಗೊತ್ತಿಲ್ಲ. But this National Education Policy, the Karnataka government is telling they are going to implement this year only. So the system is 5 plus 3 plus 3 plus 4. I am talking about the last 4 years stage. So there they have written the first year of the 4 is a certificate course, second year is diploma course, third year is the graduation, fourth year comes for the research work especially. And this workshop is purely on skills for transforming libraries for providing research support services. As Professor Kamti said very well, society needs teachers, teachers needs the better education is given only through the libraries. For that purpose, so the pattern, once again I must thank the association mainly because in 4 years or 5 years advance, they are conducting these FDPs. Especially the BLDEA Association librarians or other librarians, the delegates, they should get the much more information from this FDP, especially I am telling. Because in the next 4 years, how the students will come, you don't know. Immediately after the 4th year, they will go for research work only. Earlier to that, till today, I am telling. So earlier in 1984, I think education policy was there. I think Hussain Nias will agree with me. So after that, after 40 years or 7 years, the national education policy has come. There, the much more importance is given to the research facilities. And the librarians, you might be knowing, as far as the research publication is considered, India is quite lagging behind. America, China, small countries like Israel, etc., they are quite ahead of us. So now, especially for our country people, we the teachers and the librarians, we must think of these research programs. In this FDP, the resource persons that are coming from Bangalore or Hubli, Dharwad or even from Bijapur, they will throw more light on how to provide the research facilities in the libraries. First and foremost thing is you please try to attract the students to the library. Then one more request I am doing here, all the principals are there. Make for staff members to visit the libraries. Not only visiting the library, let them sit in the library. And Bahasara Vidyarthi Kirta class Hodaga. How many of you are going through the papers, newspapers at least? See, library, especially in Jamkhandi, like all the libraries you are here,
Please visit our library there. So many periodicals, so many journals, so many newspapers are there. But students, even teachers, they are not referring to the libraries. They are not referring to those newspapers or journals. Much more importance, much more information you are going to get. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಬಹಳ ಜನ ದಿಸ್ ಇಸ್ ಲೈಬ್ರರಿ ಇಸ್ ದ ಹಾರ್ಟ್ ಆಫ್ ದಿ ಕಾಲೇಜ್ ಅಂತ ಹೇಳ್ತಾರೆ. ಮಚ್ ಮೋರ್ ಇಂಪಾರ್ಟೆನ್ಸ್. ನಾನು ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಆಗಬೇಕಾಗಿತ್ತು ಅಂದ್ರೆ ದ ಪ್ರಿನ್ಸಿಪಲ್ ಅಂಡ್ ಲೈಬ್ರರಿಯನ್ಸ್ ದೀಸ್ ಟು ಮಸ್ಟ್ ಬಿ ವೆರಿ ಟಾಪ್ ಲೆವೆಲ್ ಜೆಂಟಲ್ಮನ್ಸ್. ಅಂದ್ರೆ ಕಾಲೇಜು ಬೆಳೀತದೆ ನನಗೆ ಕೇಳಿದೆ. ನಾನು ಭಾಳ ಸಲ ನಾನು BLDEA ಸಂಸ್ಥೆ ಆಗಲಿ ಉಳಿದ ಲೈಬ್ರರಿ ನಾನು ನೋಡಿದ್ದೀನಿ. ವಿದ್ಯಾರ್ಥಿಗಳು ಲೈಬ್ರರಿ ಬಿಡೋದೇ ಕಡಿಮೆ. ಎಲ್ಲರೂ ದೇ ವಿಲ್ ಬಿ ವಿತ್ ಮೊಬೈಲ್ಸ್ ಓನ್ಲಿ. ವಾಟ್ ದೇ ಆರ್ ಗೆಟಿಂಗ್ ಇನ್ ದಿ ಮೊಬೈಲ್ಸ್ ವೆರಿ ಶಾರ್ಟ್. ಅದು ಕರೆಕ್ಟ್ ಇರ್ತದೆ ಇಲ್ಲ ಗೊತ್ತಿಲ್ಲ. ಸಮಟೈಮ್ಸ್ ವಾಟ್ ಎವರ್ ದೇ ಆರ್ ವೆರಿ ದಟ್ ಇಸ್ 100% ರೇಟೆಡ್ ನಾಟ್ ಏಬಲ್ ಟು. ಬೆಸ್ಟ್ ಟಾಪ್ ಮೋಸ್ಟ್ ಬುಕ್ಸ್ ಆರ್ ದೇರ್. ವಿಸಿಟ್ ದ ಲೈಬ್ರರಿ. Make it compulsory even for the staff members to sit minimum 1 hour in the libraries. Then only our students will get the much more information or knowledge. Otherwise they will not get. Why especially our students are lagging behind in competitive examination? Please think of it. They are perfect in subjects, but in general knowledge they are lacking. Yake? Because they are not updated as far as the information what is going on in the state or in the national level or in the international level. So I am quite sure this FDP program in Dela, ಎಲ್ಲ ಲೈಬ್ರರಿಯನ್ಸ್ ಚೆನ್ನಾಗಿ ತಯಾರು ಮಾಡ್ತಾರೆ. ಆ ಮಾಡಿದ ಮೇಲೆ ಇಟ್ ಈಸ್ ಯುವರ್ ಲುಕ್ಔಟ್. ಬಾಲ್ ವಿಲ್ ಬಿ ಇನ್ ಯುವರ್ ಕೋರ್ಟ್. ಯು ಹ್ಯಾವ್ ಟು ಅಟ್ರಾಕ್ಟ್ ದ ಸ್ಟೂಡೆಂಟ್ಸ್, ಮೇಕ್ ಕಂಪಲ್ಸರಿ ಫಾರ್ ದ ಟೀಚರ್ಸ್ ಟು ಸಿಟ್ ಇನ್ ದ ಲೈಬ್ರರಿ, ಲೆಟ್ ದೆಮ್ ಗೋ ಥ್ರೂ ದಿ ನ್ಯೂಸ್ ಪೇಪರ್ಸ್ and their books, reference, etc. So I hope 6 days program is there. They have planned. The committee consisting, I am very happy actually. I must thank the BLDEA Association here for having taken this very important task actually. KG Pujari sir is the chairman of the library committee. Prasanna Kumara, Nyam Goder, Savita Kanakareddy, Rajeshwari Patil, Kiran Digri and MM Bachelapur sir. They are all quite experienced librarians. I think UGC has given much more assistance to the libraries to improve. Ella ICT facilities kottidare, book purchase madak full freedom kottidare. Even then our area students, I am thinking not only in this area, north or south, whole Karnataka, we are quite lagging behind. India is lagging behind in research publications and research works, etc. But in future, Kamti sir, ನ್ಯಾಷನಲ್ ಲೆವೆಲ್ ಏನಾದರೂ ಒಂದು ಕ್ರೆಡಿಟ್ ಬೇಕಾಗಿದ್ದರೆ ಯೂನಿವರ್ಸಿಟೀಸ್ ನೋಡ್ತೀವಿ ನೀವು ಇಂಡಿಯಾ ಟುಡೇದಲ್ಲಿ ಬರ್ತದೆ. ದ ಟಾಪ್ 100 ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್, ಹೌ ಮೆನಿ ಅವರ್ ಇಂಡಿಯನ್ ಯೂನಿವರ್ಸಿಟೀಸ್ ಆರ್ ದೇರ್ ಇನ್ ದ ಲಿಸ್ಟ್ ಎಕ್ಸೆಪ್ಟ್ IISc, 1 or 2 IIMs, that do not in 100 list, in 200 list. Some country, Indonesia ತೋರಿ, Israel ತೋರಿ, those universities are there in the list. You must think of it. We learned professor, intellectual galaxy, we have to think in that direction. If you improve the library, certainly everything will be fine in the future. I hope this workshop, this FDP will help all the librarians. So especially I request the resource persons to train them in a best way, whatever they possible. With these few words, once again I thank the BLDEA Association and thank the organizers for having given me this great opportunity. Thank you one and all. ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದಂತಹ ಜಮಖಂಡಿಯ BLDEA ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಪ್ರೊಫೆಸರ್ SH ಲಗಳಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ವಂದನೆಗಳು. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಅಧ್ಯಕ್ಷೀಯ ಸಮಾರೋಪ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ BI ಕಲ್ಲಡಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಮಹಾವಿದ್ಯಾಲಯದಲ್ಲಿ
IQAC ಮತ್ತು ಸೆಂಟ್ರಲ್ ಲೈಬ್ರರಿ ಕಮಿಟಿಯ ಸಹಯೋಗದಲ್ಲಿ ಒಂದು ವಾರದ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ BLDEA ಶಿಕ್ಷಣ ಸಂಸ್ಥೆಯ ಪದವಿ ವಿಭಾಗದ ಆಡಳಿತಾಧಿಕಾರಿಗಳಾದಂತಹ ಡಾಕ್ಟರ್ KG ಪೂಜಾರಿ ಸರ್ ಅವರೇ, ಇವತ್ತಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ BLDEA ಶಿಕ್ಷಣ ಸಂಸ್ಥೆಗಳ ಜಮಖಂಡಿಯಲ್ಲಿ ಇರತಕ್ಕಂಥ ಎಲ್ಲ ಅಂಗ ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದಂತಹ ಪ್ರೊಫೆಸರ್ S. ಸರ್ ಅವರೇ, ಹಾಗೂ ಈ ಒಂದು ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಇಂಜಿನಿಯರಿಂಗ್ ಕಾಲೇಜಿನ ಲೈಬ್ರರಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪಾಶಾಪುರ್ ಸರ್ ಅವರೇ, ಪ್ರಶಾಂತ್ ಕುಮಾರ್ ಸರ್ ಅವರೇ, ಹಾಗೂ ನಮ್ಮ ಮಹಾವಿದ್ಯಾಲಯದ ಲೈಬ್ರರಿಯಾದಂಥ MR ನಾನಗೌಡ ಅವರೇ, IQAC ಕೋಆರ್ಡಿನೇಟರ್ ಆದಂತಹ ಪ್ರೊಫೆಸರ್ S. ಕಮತಿ ಸರ್ ಅವರೇ, ಲಾ ಮಹಾವಿದ್ಯಾಲಯದ ಪ್ರಾಂಶುಪಾಲರೇ RG ಕುಲಕರ್ಣಿ ಸರ್ ಅವರೇ, ಹಾಗೂ ಹುಸೇನ್ ಮಿಯಾ ಸರ್ ಅವರೇ, ಡಾಕ್ಟರ್ BM ರುಚಿ, ಆಮೇಲೆ ತುಂಗಳ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ ಡಾಕ್ಟರ್ ಬಸವರಾಜ್ ಅವರೇ, ಹಾಗೂ ಎಲ್ಲ ಈ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಡೆಲಿಗೇಟ್ಸ್ ಮತ್ತು ನಮ್ಮ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕ ಮಿತ್ರರೇ, ಮೊಟ್ಟ ಮೊದಲಿಗೆ ನಾನು KG ಪೂಜಾರಿ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಯಾಕಂತಂದರೆ ಸರ್ ಅವರು ಕಾಲ್ ಮಾಡಿ ನಾನು ಕೇಳಿದರು, ಸರ್ 1 ವೀಕ್ FDP ಪ್ರೋಗ್ರಾಮ್ ನಿಮ್ಮ ಕಾಲೇಜ್ದಲ್ಲಿ ಮಾಡ್ಕೊಂಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ಕೇಳಿದರು. ಅದಕ್ಕೆ ನಾವು ಕೂಡ ಆಯ್ತು ಸರ್ ಮಾಡೋಣ ಅಂತ ಹೇಳಿ ಅವರಿಗೆ ಒಂದು ಭಾಷೆಯನ್ನು ಕೂಡ ಕೊಟ್ಟು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಮಹಾವಿದ್ಯಾಲಯದಲ್ಲಿ ಪರಾಮರ್ಶ ಯೋಜನೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ BLDEA ಶಿಕ್ಷಣ ಸಂಸ್ಥೆಗಳ ಎಲ್ಲ ಮಹಾವಿದ್ಯಾಲಯಗಳ ಲೈಬ್ರರಿಯನ್ಸು, ಅದೇ ರೀತಿಯಾಗಿ ಈ ಪರಾಮರ್ಶ ಯೋಜನೆಯಲ್ಲಿ ನಾವು ಅಡಾಪ್ಟ್ ತೆಗೆದುಕೊಂಡಿರ್ತಕ್ಕಂತಹ 5 ಮಹಾವಿದ್ಯಾಲಯಗಳ ಲೈಬ್ರರಿಯನ್ಸು ಮತ್ತು ಅವರ ಇರತಕ್ಕಂಥ ಸ್ಟಾಫ್ಸ್, ಇವರಿಗೆಲ್ಲರಿಗೂ ನಾವು ಇನ್ವಿಟೇಷನ್ ಕೊಡೋಣ ಅಂಥೇಳಿ ಒಂದೇನೋ ಪ್ಲ್ಯಾನ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿವಸ ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿ ಒಂದೊಂದ್ಸಲ ಏನಾಗ್ತೈತಿ ಅಂತಂದ್ರೆ ನಾವು 3 ಜನ ಕರೆದಿರ್ತೀವಿ, ಒಬ್ಬರು ಪ್ರಿನ್ಸಿಪಾಲ್ರು ಫೋನ್ ಮಾಡಿ ಕೇಳಿದ್ರೆ ಸರ್ 3 ಜನ ಕಳಿಸಿದ್ದೀವಿ ಅಂತಂದ್ರೆ ಇಲ್ಲಿ ಲೈಬ್ರರಿ ನಡೆಸೋದು ಹೇಗೆ ಹಾಗೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಒಬ್ಬರನ್ನ ಇಟ್ಕೊಳ್ರಿ, ಇಬ್ಬರನ್ನಾರೇ ಕಳಿಸ್ರಿ ಮಿನಿಮಮ್, ಅದು ಇಂಟರ್ ನಿಮ್ಮ ಕಾಲೇಜ್ಗೆ ಹೆಲ್ಪ್ ಆಗ್ತೈತೆ ಅದು ಅಂತ ಅನ್ನೋತ್ಲೆ ಅವರು ಕೂಡ ಒಂದೊಂದು ಮಹಾವಿದ್ಯಾಲಯದಿಂದ 3 ಜನ ಬಂದಿರ್ಬೋದು, 2 ಜನ ಬಂದಿರ್ಬೋದು. ಏನೇ ಆಗಲಿ
ಈ ಒಂದು 6 ದಿನದ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೀಬೇಕು. ಯಾಕಂತಂದ್ರೆ ನಾವು ಮಾಡ್ಕೊಂಡಿರ್ತಕ್ಕಂಥ ಪ್ರೋಗ್ರಾಮ್ ಪ್ರಕಾರ ಒಳ್ಳೆಯ ಸ್ಪೀಕರ್ಸ್ ಇದ್ದಾರೆ. ಆ ಒಳ್ಳೆಯ ಸ್ಪೀಕರ್ಸ್ ಅವ್ರು ಏನು ನಮ್ಗೆ ಅನುಭವವನ್ನು, ತಮ್ಮಲ್ಲಿರ್ತಕ್ಕಂಥ ಅನುಭವವನ್ನು ನಮಗೆ ಕೊಡ್ತಾರೆ, ಅದನ್ನು ನಾವು ತಗೊಂಡು ನಮ್ಮಲ್ಲಿ ಇಟ್ಕೊಳ್ಳೋದಲ್ಲ, ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹಂಚಬೇಕು. ಅಂದ್ರೆ ಏನು ಈ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಾವು ಮಾಡಕ್ಕೆ ಕತ್ತೀವಿ ಅದರದ್ದು ಉಪಯೋಗ ಇರಲಿಲ್ಲ ಅಂತಂದ್ರೆ ನಾಲೆಜ್ ತಗೊಂಡು ನಮ್ಮಲ್ಲಿ ಇಟ್ಕೊಂಡಿವಿ ಅಂತಂದ್ರೆ ಅದರದ್ದು ಉಪಯೋಗ ಏನೂ ಇಲ್ಲ. ಯಾಕಂತಂದ್ರೆ ನಾವು ಮಾಡೋದು ಯಾವ್ದ್ರ ಸಂಬಂಧ? ವಿದ್ಯಾರ್ಥಿಗಳ ಸಲುವಾಗಿ. ನಮ್ಮ ವಿದ್ಯಾರ್ಥಿಗಳು ಹೆಚ್ಚಾಗಿ ಲೈಬ್ರರಿಗೆ ಬರಬೇಕು, ಸಾಕಷ್ಟು ಪುಸ್ತಕಗಳನ್ನು ಓದಬೇಕು, ಅವರು ತಮ್ಮ ನಾಲೆಜನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೇ ಪ್ರತಿಯೊಂದು ಮಹಾವಿದ್ಯಾಲಯದಲ್ಲಿ ಲೈಬ್ರರಿ ಫೆಸಿಲಿಟಿ ಇರೋದು. ಯಾಕಂತಂದ್ರೆ ವಿದ್ಯಾರ್ಥಿನೇ ಅದ ಇರಲಿಲ್ಲ ಅಂತಂದ್ರೆ ಏನೂ ಉಪಯೋಗ ಇಲ್ಲ. ನಾವು ಏನು ಮಾಡಿದ್ರೂ ಅದು ಯಾವುದೂ ತೀರ್ ಇರಂಗಿಲ್ಲ. ಅದಕ್ಕೆ ನಾವಿಲ್ಲಿ ಏನು ಮಾಡ್ಕೋಬೇಕು ಅಂತಂದ್ರೆ ಈ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಿಗೆ ನಾವು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡ್ವಿ, ಯಾಕಂತಂದ್ರೆ ಇಲ್ಲಿ ಏನೈತಿ ಅಂತಂದ್ರೆ ರಿಸರ್ಚ್ ಮೋಟಿವೇಟೆಡ್ ಭಾಳ ಐತಿ. ಸೊ ಈಗ ನಾವು ಇದನ್ನ ಏನು ಕೊಟ್ಟಿವಿ ಅಂತಂದ್ರೆ ಹೆಡ್ಡಿಂಗು ಸ್ಕಿಲ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಲೈಬ್ರರೀಸ್ ಫಾರ್ ಪ್ರೊವೈಡಿಂಗ್ ರಿಸರ್ಚ್ ಸಪೋರ್ಟ್ ಸರ್ವಿಸಸ್ ಅಂತ ಹೇಳ್ಕೊಡ್ತೀವಿ. ಈ ರಿಸರ್ಚ್ ಸಪೋರ್ಟಿವ್ ಸರ್ವಿಸಸ್ ಅಂತಂದಿಲ್ಲ ಅಂತಂದ್ರೆ ಈಗ ನಮ್ಮ ಜೊತೆ, ಯಾಕಂದ್ರೆ ಈಗ ನಾವು ಈಗಾಗಲೇ 30 ವರ್ಷ ಸರ್ವಿಸ್ ಮುಗಿಸೀವಿ, ನಮ್ಮ ಜೊತೆ ಏನು ಲೈಬ್ರರಿ ಏನು ಬಂದ್ರು ಅವಾಗೇನು PhD ಅದು ಇದು ಏನಿದ್ದಿಲ್ಲ, PLB ಅಥವಾ MLB ಮುಗಿಸಿದ್ರು ಅಂತಂದ್ರೆ ಲೈಬ್ರರಿಯನ್ ಆಗಿ ತಮ್ಮದೇ ಆದಂತ ಒಂದು ಕಾರ್ಯವೈಖರ್ಯವನ್ನು ಲೈಬ್ರರಿ ಒಳಗೆ ಮಾಡ್ತಾ ಬರ್ತಿದ್ರು. ಆದ್ರೆ ಇತ್ತಿತ್ತಲಾಗಿ ಏನಾಗಿದೆ ಅಂತಂದ್ರೆ ನಿಮಗೆಲ್ಲ ಗೊತ್ತೈತಿ, ಈ ಲೈಬ್ರರಿ ಎಲೆಕ್ಟ್ರಾನಿಕ್, ಆಮೇಲೆ ಇಂಪ್ಲಿಮೆಂಟ್ ಅಂದ್ರೆ ಇಂಥವೆಲ್ಲ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತಂದ್ರೆ ಅವರದ್ದು ಬಳಕೆ ಭಾಳ ಇಂಪಾರ್ಟೆಂಟ್. ಇಂಪ್ಲಿಮೆಂಟ್ ನಮ್ಮಲ್ಲಿ ಐತಿ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಬಳಸಬೇಕು ಅನ್ನೋದನ್ನ ಗೊತ್ತಿರಲಿಲ್ಲ ಅಂತಂದ್ರೆ ಅದು ಇದ್ದು ಇಲ್ಲ. ಅದಕ್ಕೆ ನಾವು ಏನು ಯಾವುದೇ ಒಂದು ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದ್ರೆ ವಿದ್ಯಾರ್ಥಿಗಳು ಅದರದ ಲಾಭವನ್ನು ಪಡೆದಿರಬೇಕು, ಅದರ ಜೊತೆ ಶಿಕ್ಷಕರು ಕೂಡ ಅದರ ಲಾಭವನ್ನು ಪಡಿಬೇಕು. ಅಂದಾಗ ಮಾತ್ರ ನಾವು ಏನೇ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂತಂದ್ರೆ ಅದರದ್ದು ಯೂಸ್ ಆಗ್ತೈತಿ. ಇರಲಿಲ್ಲ ಅಂತಂದ್ರೆ ಏನೂ ಉಪಯೋಗ ಇಲ್ಲ. ಸುಮ್ಮನೆ ರೊಕ್ಕ ಖರ್ಚು ಮಾಡೋದು, ತರೋದು, ಇಡೋದು ಹಂಗೆ ಮಾಡಿದ್ವಿ ಅಂತಂದ್ರೆ ಏನೇನು ಉಪಯೋಗ ಇಲ್ಲ. ಅದಕ್ಕೆ ಅದರದ್ದು ಉಪಯೋಗ ಆಗಬೇಕು. ಅದಕ್ಕೆ ಹೇಳ್ತಿರ್ತಾರೆ, ಕೋಶವನ್ನು ಓದಬೇಕಂತ ದೇಶವನ್ನು ಸುತ್ತಬೇಕಂತ. ಕೋಶ ಓದಬೇಕಾಗಿತ್ತು ಅಂತಂದ್ರೆ ಲೈಬ್ರರಿ ಇದ್ದು ಅಂತಂದ್ರೆ ನಾವು ಸಾಕಷ್ಟು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬರಬೇಕು. ನಾವು ಎಷ್ಟು ಓದ್ತೀವಿ ಅಷ್ಟ ನಮ್ಮಲ್ಲಿ ಜ್ಞಾನ ಹೆಚ್ಚಿಗೆ ಇರ್ತದೆ. ಆಮೇಲೆ ನಾವು ಎಷ್ಟು ತಿಳಿದುತ್ತೀವಿ ಅಷ್ಟೇ ನಮಗೇನಿರ್ತೈತಿ ಅಂತಂದ್ರೆ ಯಾವ ರೀತಿ ಹೌ ಟು ಲೀಡ್ ದಿ ಲೈಫ್ ಅನ್ನೋದು ನಮಗೆ ಗೊತ್ತಾಗ್ತದೆ. ಈ ದೃಷ್ಟಿ ಒಳಗೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಏನ್ 6 ದಿವಸದ ಪ್ರೋಗ್ರಾಮ್ ಐತಿ, ಎಲ್ಲ ಡೆಲಿಗೇಟ್ಸ್ ಇದರಲ್ಲಿ ಉಪಯೋಗ ತಗೋಬೇಕು. ಆಮೇಲೆ ಉಪಯೋಗ ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಅಂದಾಗ ಮಾತ್ರ ಈ 6 ದಿನದ ಏನ್ ನಾವು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಾಗಾರದ ಸ್ವಾರ್ಥಕ ಆಗ್ತದೆ ಅಂತ ಹೇಳ್ತಾ ನನಗೆ ಒಂದೆರಡು ಮಾತುಗಳನ್ನು ಮಾಡಲಿಕ್ಕೆ ವೇದಿಕೆಯಲ್ಲಿದೆ ಅಂತ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಅಧ್ಯಕ್ಷೀಯ ಸಮಾರೋಪ ನುಡಿಗಳನ್ನಾಡಿದಂತಹ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ BI ಕರ್ಲಟಿ ಸರ್ ಅವರಿಗೆ ವಂದನೆಗಳು. ಇನ್ನು ಈ ಉದ್ಘಾಟನಾ ಸಮಾರಂಭದ ಕೊನೆಯ ಘಟ್ಟ ವಂದನಾರ್ಪಣೆ. ಇದನ್ನು ನಮ್ಮ ಮಹಾವಿದ್ಯಾಲಯ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ದೀಪಾ ತಳವಾರ್ ಮೇಡಮ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ಕೊತಾರೆ.
Good morning, everyone. Respected Principal, Professor B.I. Kallati sir, inaugurator of today's function, Dr. K.J. Pujari sir, Chief Guest, Professor S.H. Lagli sir, delegates from different colleges, colleagues, and online attendees. I feel privileged to propose vote of thanks on this occasion. First of all, I would like to express my gratitude to the innovator of today's program, Dr. K.J. Pujari sir, Administrative Officer of BLDEA Vijaypur, who despite his busy schedule has found time to grace this occasion. Thank you, sir. I thank the chief guest of today's function, Professor S.H. Lagli sir, Administrative Officer of BLDEA Jamkhandi, for his presence and making this program more glorious. Thank you, sir. I thank our beloved Principal, Professor B.I. Kallati sir, President of this function, for his stewardship, support, vision and commitment. Thank you, sir. I thank the resource persons, Dr. M.M. Bachlapur sir and Dr. Prasanna Kumar sir, librarians of Engineering College and Medical College, BLDEA Vijaypur. I would like to thank the Chairman of College Student Union, Professor N.M. Reddy sir, for his support for this function. I also thank the IKSC Coordinator, Professor S.P. Kamti sir. I also express my heartfelt gratitude to Dr. B.M. Ruchi sir, Director of PG Department, Dr. Hussein Mia D.Ed sir, Principal of D.Ed College, Professor R.J. Kulkarni sir, Principal of Law College. I would also like to thank the principals of all the Paramash Menti colleges. I thank the members of the media for enhancing interest in covering the events. A special thanks to all the participants online as well as offline who have taken a keen interest in One Week Faculty Development Program. A program like this cannot be carried out without the support of the helping hands. I sincerely thank Ms. N.R. Lamlorder ma'am and the organizing team for their efforts, hard work and cooperation in the conduct of the program. Lastly, I thank each and everyone present here. Thank you. ధన్యవాదాలు. ఫస్ట్ సెషన్ ಮೊನ್ನೆಯ ಇವತ್ತಿನ ಸಂಪನ್ಮೂಲ ದೇವರೆಲ್ಲೂರಿ ಆಸನಗಳು ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಆಯಾನನ್ ಗೌಡ, ಫಾರ್ಮರ್ ಹೆಡ್ ಐಸ್ ನ್ಯಾಷನಲ್ ಏರೋಸ್ಪೇಸ್ ಲೈಬ್ರರಿ ಬೆಂಗಳೂರು.